ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ತಿಳಿಸ್ಕೊಳ್ಳೋಣ ಅಂತ ಬಂದಿನಿ. ಅಂದರೆ ಇಷ್ಟು ದಿವಸ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಂತ ಅಂದರೆ ಯಾವುದೇ ಆದಂಥ ಅಫಿಷಿಯಲ್ ಆಗಿ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ಸುಮ್ಮನೆ ಯಾವುದೇ ಆದಂಥ ಅಪ್ಡೇಟ್ ಸಿಗದಲ್ಲೇ ಬಂದು ವೀಡಿಯೋ ಮಾಡೋದು ಅಷ್ಟು ಬರ್ತಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ಆದಂಥ ವೀಡಿಯೋ ನಾನು ಮಾಡಿರಲಿಲ್ಲ. ಇವತ್ತೇನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅಫಿಷಿಯಲ್ ಆಗಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಸಿಕ್ಕಿದೆ. ಆ ಅಪ್ಡೇಟ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು. ಅಂದರೆ ಅಷ್ಟು ದಿವಸದಿಂದ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಅಂತ ಅಂದರೆ ಒಂದು ಅಪ್ಡೇಟ್ ನಾನು ತಿಳಿಸ್ಕೊಡ್ಬೇಕಾಯ್ತು. ಅದಕ್ಕೋಸ್ಕರ ಇವತ್ತು ಅಪ್ಡೇಟ್ನ ತಿಳಿಸ್ಕೊಡಕ್ಕೆ ಬಂದಿನಿ. ಮೊದಲನೇದಾಗಿ ಮೇಯ್ನ್ ಏನಪ್ಪ ಅಂತ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಅಂದರೆ ಒಂದು ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ ಇಂಟರ್ನೆಟ್ಟಲ್ಲಿ ತುಂಬ. ಏನಪ್ಪ ಅದು ಫೇಕ್ ನ್ಯೂಸ್ ಅಂತ ಅಂದರೆ ಜಡ್ಜಸ್ಸು ಚೇಂಜ್ ಆಗಿಬಿಟ್ಟಿದ್ದಾರೆ ಅನ್ನೋ ಒಂದು ಫೇಕ್ ನ್ಯೂಸ್ನ ತುಂಬ ಹರಡಿಸ್ತಾ ಇದ್ದಾರೆ. ಬಟ್ ಏನಕ್ಕೆ ಅಂತ ಹೇಳ್ಬಿಟ್ಟು ಅದು ಗೊತ್ತಿಲ್ಲ. ಇಲ್ಲಿ ಯಾವುದೇ ಆದಂಥ ಜಡ್ಜಸ್ಸು ಚೇಂಜ್ ಆಗಿಲ್ಲ. ಅಂದರೆ ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತಿಳಿಸಿದ್ದೀನಿ, ಇಲ್ಲಿ ಯಾವುದೇ ಆದಂಥ ಜಡ್ಜಸ್ ಚೇಂಜ್ ಆಗಿಲ್ಲ. ಏನು ಚೀಫ್ ಜಸ್ಟಿಸ್ ಇದ್ದಾರೋ ವಿಭವ್ ಬಕ್ರವ್ರು ಅವರೇ ಇದ್ದಾರೆ. ಆಮೇಲೆ CM ಜೋಶಿ ಅವರು ಇದ್ದೇ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನಾನು ತಿಳಿಸ್ಕೊಡೀನಿ. ಇನ್ನೊಂದೇನು ಅಂತಂದರೆ ಕೇಸ್ ಏನಾದ್ರು ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದರೆ ಈಗ ಏನು ಚೀಫ್ ಜಸ್ಟಿಸ್ ಇದ್ದಾರೋ ವಿಭವ್ ಬಕ್ರು ಮತ್ತು CM ಜೋಶಿ ಇದ್ದಾರಲ್ಲ ಅವ್ರು ಟ್ರಾನ್ಸ್ಫರ್ ಬೇಕು. ಅಂದರೆ ಈಗ ಏನು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಇದ್ದಾರಾ, ಬೇರೆ ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ಅವ್ರು ಏನಾದ್ರು ಟ್ರಾನ್ಸ್ಫರ್ ಆದರೆ, ಹೈಕೋರ್ಟ್ ಆಫ್ ಕರ್ನಾಟಕನೇ ಅಂತಲ್ಲ, ಸೊ ಯಾವುದೇ ಹೈಕೋರ್ಟ್ಗೆ ಅವ್ರು ಟ್ರಾನ್ಸ್ಫರ್ ಆದರೂ ಕೂಡ ಆವಾಗ ಮಾತ್ರ ಕೇಸು ಈಗ ನಮ್ಮ ಕರ್ನಾಟಕದ ಹೈಕೋರ್ಟಲ್ಲಿ ನಡೀತಾ ಇರುತ್ತಲ್ಲ, ಆವಾಗ ಆ ಜಾಗಕ್ಕೆ ಯಾರು ಚೀಫ್ ಜಸ್ಟಿಸ್ ಬರ್ತಾರೋ ಅವರು ನಡೆಸುವಂಥ ಒಂದು ಮುಂದೆ ಅಥವಾ ತಗೊಂಡು ಅವ್ರು ನಡೆಸುವಂಥದ್ದನ್ನು ನಡೀತಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಇವಾಗ ನಮಗೆ ಮೇಯ್ನ್ ಯಾರು ಅಂತ ಅಂದರೆ ಯಾವುದೇ ಆದಂಥ ಚೀಫ್ ಜಸ್ಟಿಸು ಟ್ರಾನ್ಸ್ಫರ್ ಆಗಿಲ್ಲ. ಸೊ ಚೀಫ್ ಜಸ್ಟಿಸು ಕೂಡ ನಮ್ಮ ಹೈಕೋರ್ಟ್ಗೆ ಯಾರು ಹೊಸಬ್ರು ಬಂದಿಲ್ಲ. ಈಗ ಏನು ಮಾಮೂಲಿ ವಿಭವ್ ಬಕ್ರು ಇದ್ರೋ, CM ಜೋಶಿ ಇದ್ರೋ ಅವರೇ ಇರುವಂಥದ್ದು. ಇದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಯಾವುದೇ ಆದಂಥ ಜಡ್ಜ್ ಚೇಂಜಸ್ಸು ಈಗ ಬೈಕ್ ಟ್ಯಾಕ್ಸಿ ಕೇಸಲ್ಲಿ ಆಗಿಲ್ಲ. ಸೊ ತೀರ್ಮಾನ ಕೊಡೋದು ಕೂಡ ಈಗ ವಿಭವ್ ಬಕ್ರು ಮತ್ತು CM ಜೋಶಿ ಅವರೇ ಕೊಡೋದು. ಅಕಸ್ಮಾತ್ ಏನಾರು ಅವರು ಟ್ರಾನ್ಸ್ಫರ್ ಆದರು ಅಂದರೆ ಮಾತ್ರ ಇವಾಗ ನಮಗೆ ಕೇಸು ಬೇರೆಯವ್ರಿಗೆ ಹೋಗುತ್ತೆ. ಬಟ್ ಏನೋ ಬೇರೆಯವ್ರು ಬಂದಿರೋಲ್ಲ ಲಾಸ್ಟ್ ಟೈಮ್ ಜಡ್ಜ್ ಅಂತ ಕೇಳೋದಾದರೆ ಅದು ಏನಕ್ಕೆ ಅಂತ ಅಂದರೆ ಒಂದು ಗ್ರೀನ್ ಬೆಂಚ್ಗೆ ಹೋಗಿರುತ್ತೆ. ಗ್ರೀನ್ ಬೆಂಚ್ಗೆ ಹೋದ ಕಾರಣ ಅಲ್ಲಿ ಜಡ್ಜಸ್ ಚೇಂಜ್ ಆಗಿರ್ತಾರೆ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ ಅಲ್ಲಿ ನಮ್ಗೆ ಯಾವುದೇ ಆದಂಥ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಈಗ ಗ್ರೀನ್ ಬೆಂಚಲ್ಲಿ ಯಾವುದೇ ಆದಂಥ ಇನ್ಫಾರ್ಮೇಷನ್ ಸಿಕ್ಕಿಲ್ವಲ್ಲ, ಅದರಿಂದಾಗಿ ನೆಕ್ಸ್ಟ್ ಹಿಯರಿಂಗ್ ಡೇಟು ಕೂಡ ಅಲ್ಲಿ ಸಿಗಲಿಲ್ಲ. ಬಟ್ ನೆಕ್ಸ್ಟ್ ಯಾವುದು ಕೂಡ ಹಂಗಾಗಲ್ಲ. ಏನಕ್ಕೆ ಅಂತಂದರೆ ಮಾಮೂಲಿ ಹೈಕೋರ್ಟ್ ಆಫ್ ದ ಕರ್ನಾಟಕದಲ್ಲಿ ಈಗ ನೆಕ್ಸ್ಟ್ ಎಲ್ಲ ನಡೆಯುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ನಮಗೆ ಅವತ್ತು ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಸೊ ಗ್ರೀನ್ ಬೆಂಚ್ ಹೋದ ಕಾರಣದಿಂದ ಅಷ್ಟೇ ನಮಗೆ ಯಾವುದೇ ಆದಂಥ ಅಪ್ಡೇಟ್ ಸಿಕ್ಕಿಲ್ಲ. ಬನ್ನಿ ಈಗ ಒಂದು ಅಫಿಷಿಯಲ್ ಅಪ್ಡೇಟ್ ಸಿಕ್ಕಿದೆ. ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಈಗ ಲಾಸ್ಟ್ ಹಿಯರಿಂಗ್ ಬಂದು 15/10/2025 ನಡೆದಿತ್ತಲ್ಲ ಹಿಯರಿಂಗು, ಅವತ್ತು ನಮಗೆ ಯಾವುದೇ ಆದಂಥ ನಮಗೆ ಅಪ್ಡೇಟ್ ಸಿಕ್ಕಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಅವತ್ತು DK ಸಿಂಗ್ ಮತ್ತು ರಾಜೇಶ್ ರೈ ಕೆ ಅನ್ನೋರು ಜಡ್ಜ್ ಇದ್ದಿದ್ದು, ಅದು ಗ್ರೀನ್ ಬೆಂಚಲ್ಲಿ ಇತ್ತಲ್ಲ, ಅದರಿಂದಾಗಿ ಜಡ್ಜಸ್ ಅವರಿದ್ದರು. ಈಗ ನೆಕ್ಸ್ಟ್ ಏನಾಗಿದೆ ಅಂತ ಅಂದರೆ ನೆಕ್ಸ್ಟ್ ಹಿಯರಿಂಗ್ ಯಾವುದೇ ಆದಂಥ ನಮಗೆ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ. ಬಟ್ ಅದರಲ್ಲಿ ನೆಕ್ಸ್ಟ್ ಹಿಯರಿಂಗ್ ಯಾವತ್ತಿತ್ತು ಅಂತ ಅಂದರೆ 31/10/2025 ಅಂದರೆ ಆಲ್ರೆಡಿ ಇವಾಗ 3 ದಿವಸ ಆಗೋಗಿದೆ. 3 ದಿವಸದಿಂದನೂ ಕೂಡ ಇವಾಗ CM ಜೋಶಿ ಅವರು ಅಟೆಂಡ್ ಮಾಡಿದ್ದಾರೆ. ಇವಾಗ CM ಜೋಶಿ ಅವರು ಅಟೆಂಡ್ ಮಾಡಿರೋದು ಯಾವ ಮುಖಾಂತರ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವಾಗ ನಡೆದಿರುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವಾಗ ನಡೆದಿರೋದು. ಅದರಿಂದಾಗಿ ಇವಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವಾಗ ಅವತ್ತು ಒಂದು ಹಿಯರಿಂಗ್ ಆಗಿದೆ ಅಂತಂದರೆ ಯಾವುದೇ ಆದಂಥ ಜಾಸ್ತಿ ದೊಡ್ಡ ಮ್ಯಾಟರ್ ಏನಾಗಿಲ್ಲ. ಬಟ್ ನೆಕ್ಸ್ಟ್ ಹಿಯರಿಂಗ್ನ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟು ಈಗ ಬೈಕ್ ಟ್ಯಾಕ್ಸಿ ಡೇಟ್ ಹಿಯರಿಂಗು ಮುಂದೆ ಹೋಗಿದೆ. ಅಂದರೆ ಮುಂದೆ ಯಾವ ಡೇಟಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವತ್ತಪ್ಪ ಅಂತ ಅಂದರೆ 14ನೇ ತಾರೀಕು ಸೆಪ್ಟೆಂಬರ್ 2025 ನೆಕ್ಸ್ಟ್ ಹಿಯರಿಂಗ್ ಇದೆ. ಅಂತಂದರೆ ನೆಕ್ಸ್ಟ್ ಹಿಯರಿಂಗಲ್ಲಿ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಈ ಅಪ್ಡೇಟ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ವಿಷಯ ಏನಪ್ಪ ಅಂತ ಅಂದರೆ ಇಷ್ಟೊತ್ತಿಗೆ ಆಲೇ ಬಂದುಬಿಡ್ಬೇಕಾಯ್ತು. ನಮ್ಗೆ ಯಾವುದಾದ್ರೂ ಫೈನಲ್ ಡಿಸಿಷನ್ ಇತ್ತು, ಆ ಫೈನಲ್ ಡಿಸಿಷನ್ ಬಂದುಬಿಡ್ಬೇಕಾಯ್ತು. ಬಟ್ ಆಲ್ರೆಡಿ ನಾವು 2 ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ವಿ, ಏನೋ ಒಂದು ಫೈನಲ್ ಡಿಸಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಅದೇ ಹೇಳ್ತಾವ, ಅಡ್ಡ ಕೊಡೆ ಮೇಲೆ ದೀಪ ಇಟ್ಬಿಟ್ಟಿದ್ದಾರೆ. ಅಂದರೆ ಈ ಕಡೆ ಬೈಕ್ ಟ್ಯಾಕ್ಸಿ ಮಾಡೋರು ಮಾಡ್ತಾ ಇರ್ಬೋದು. ಈಗ ಆಟೋದವರು ಕೂಡ ಯಾರು ಕೂಡ ಇಲ್ಲಿ ಕೇಳೋಂಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಪಾಡಿಗೆ ಬೈಕ್ ಟ್ಯಾಕ್ಸಿ ನಡೀತಾ ಇದೆ, ಆಟೋದವ್ರ ಪಾಡಿಗೆ ಆಟೋದವರು ಓಡಿಸ್ತಾ ಇದ್ದಾರೆ. ಅದರಿಂದಾಗಿ ಸದ್ಯದ ಮಟ್ಟಿಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಏನಕ್ಕೆ ಅಂತ ಅಂದರೆ ಕೋರ್ಟು ಮಾಡಿ ಅಂತಲೂ ಹೇಳಿಲ್ಲ, ಇಲ್ಲಿ ಮಾಡಬೇಡಿ ಅಂತಲೂ ಹೇಳಿಲ್ಲ. ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಮಾಡೋರ ಪಾಡಿಗೆ ಮಾಡ್ತಾ ಇದ್ದಾರೆ, ಯಾವುದೇ ಆದಂಥ ತೊಂದರೆ ಇಲ್ಲದಲ್ಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕೋರ್ಟ್ ಅವ್ರಿಗೂ ಕೂಡ ಹೇಳಿದೆ, ಯಾರಿಗೂ ಕೂಡ ತೊಂದರೆ ಕೊಡಬೇಡ್ರಿ ಬೈಕ್ ಟ್ಯಾಕ್ಸಿ ಓನರ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಹೇಳಿದೆ. ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಪಾಡಿಗೆ ಬೈಕ್ ಟ್ಯಾಕ್ಸಿ ಇವಾಗ ನಡೀತಾ ಇದೆ. ಸೊ ನಮಗೇನು ಅಂತ ಅಂದರೆ ಒಂದು ಕೋರ್ಟಿಂದ ಒಂದು ಫೈನಲ್ ಡಿಸಿಷನ್ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಜನ ಇವಾಗ ವೆಯ್ಟ್ ಮಾಡ್ತಾರೆ. ಎಷ್ಟೊಂದು ಜನ ಈಗಲೂ ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದವರು ಇರುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ನಮಗೆ ಅಫಿಷಿಯಲಾಗಿ ಸಿಗಲಿ, ಅಂದರೆ ಕೋರ್ಟ್ ಏನು ಹೇಳುತ್ತೋ ಅದ್ರ ಮುಖಾಂತರ ನಾವು ನಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇರೋರು ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ರು, ತುಂಬ ವೆಯ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಅಪ್ಡೇಟ್ ಏನಾದ್ರು ಕೊಟ್ಟರೆ ಕರೆಕ್ಟಾಗಿ ಇರುತ್ತೆ. ಸೊ ಏನಾರು ಒಂದು ಡಿಸಿಷನ್ ಕೋರ್ಟ್ ಕೊಡಬೇಕು ಇವಾಗ. ಈಗ ಏನು ಹಾಕಿದ್ರೆ ನೆಕ್ಸ್ಟ್ ಹಿಯರಿಂಗು ನವೆಂಬರ್ 14ನೇ ತಾರೀಕು. ಸೊ ಅವತ್ತಾದರೂ ಏನಾರು ಒಂದು ಫೈನಲ್ ಡಿಸಿಷನ್ ಆಗಲಿ, ಸೊ ಏನಾರು ಒಂದು ಮಧ್ಯಂತರ ಆಗಲಿ, ಏನಾರು ಒಂದು ತೊಗೊಂಬರ್ಬೇಕು, ಏನಾರು ಒಂದು ತೊಗೊಂಬರ್ತಾರ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.